ನಾನು ನಿಮಗೆ ಬೆಂಗಳೂರಲ್ಲೇ ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ. 1 ಎಕರೆ 2 ಎಕರೆ ಜಮೀನು ಇಟ್ಕೊಂಡಿರ್ತೀರಾ ಊರ್ ಕಡೆ, ಅಲ್ಲಿ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಏನಾದರೂ ಸ್ಟಾರ್ಟ್ಅಪ್ ಮಾಡಿ. ಇನ್ನು ಮುಂದಕ್ಕೆ ನೋಡಿ, ಬಿಸ್ನೆಸ್ ಅಲ್ಲಿ ಅಗ್ರಿಕಲ್ಚರ್ ನಂಬರ್ 1 ಬರ್ತಾ ಇದೆ. ಬರ್ದಿಟ್ಕೊಳ್ಳಿ, ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅಗ್ರಿಕಲ್ಚರು ಇನ್ನು ಮುಂದಕ್ಕೆ ನಂಬರ್ 1 ಅಲ್ಲಿ ನಿಂತ್ಕೊಳ್ಳುತ್ತೆ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಡೈರಿ ಫಾರ್ಮಿಂಗ್ ಮಾಡ್ಬೋದು, ತುಂಬಾ ಇದೆ, ಬೆಳೆ ಬೆಳಿಬೋದು. ಇನ್ನು ಮುಂದಕ್ಕೆ ನಂಬರ್ 1 ಇದೆ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ತುಂಬಾ ಜನ ಹುಡುಗರು ಬೆಂಗಳೂರಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೂ ಬರೀ 15,000 ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾರೆ. ದಯವಿಟ್ಟು ಅಂತ ತಪ್ಪನ ಮಾಡೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನೋಡಿ, ಇವತ್ತಿಗೂ ಬೆಂಗಳೂರಲ್ಲಿ ನಾನೇ ನೋಡಿದ್ದೀನಿ, ತಿಂಗಳಿಗೆ 15,000 ದುಡಿಯೋರು ಇದ್ದಾರೆ, ವಾರಕ್ಕೆ 15,000 ದುಡಿಯೋರು ಇದ್ದಾರೆ, ಒಂದ್ ದಿನಕ್ಕೆ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡಿ 15,000 ದುಡಿಯೋರು ಬೆಂಗಳೂರಲ್ಲಿ ಇವತ್ತಿಗೂ ಇದ್ದಾರೆ. ನೀವು ಹುಡುಕಿ, ನಿಮ್ಮ ಸುತ್ತಮುತ್ತ ಇರೋವಂಥದ್ದು ಒಂದು 2-3 ಬಿಸ್ನೆಸ್ನ ಹುಡುಕಿ, ಬಿಸ್ನೆಸ್ನ ಮಾಡೋದಕ್ಕೆ ಒಂದು 2-3 ಸ್ಟಾರ್ಟಪ್ನ ಟ್ರೈ ಮಾಡಿ. ನಿಮ್ಮ ಸಣ್ಣದಲ್ಲೇ ಸಣ್ಣ ಪುಟ್ಟ ಬಂಡವಾಳನ ಹಾಕೋದಕ್ಕೆ ಟ್ರೈ ಮಾಡಿ. ಒಂದು 10 ಲಕ್ಷ ಇತ್ತು ಅಂದರೆ ಹೋಟ್ಲು ಶುರು ಮಾಡ್ಬೋದು. 1 ರಿಂದ 2 ಲಕ್ಷ ಬಂಡವಾಳ ಇತ್ತು ಅಂದರೆ ಒಂದು ಫುಡ್ ಟ್ರಕ್ನ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಷ್ಟೊಂದು ಬಂಡವಾಳ ಇಲ್ಲ ನನ್ನ ಹತ್ರ ಅಂತಂದರೆ ಒಂದು 10,000ದಿಂದ ಸಣ್ಣದಾಗಿ ಒಂದು ಹೋಟ್ಲು ಸ್ಟಾರ್ಟ್ ಮಾಡ್ಬೋದು. ಈಗ ಹೆಂಗೆ ಅಂದರೆ, ಇವರು ನಮ್ಮ ಸಾಫ್ಟ್ವೇರ್ ಕೆಲಸ ಮಾಡೋವಂಥವ್ರು, IT ಕೆಲಸಕ್ಕೆ ಹೋಗೋರೆಲ್ಲ ಈಗ ಒಂದು ಟ್ರೆಂಡಿಂಗ್ ಇಟ್ಕೊಂಡ್ಬಿಟ್ಟವ್ರೆಲ್ಲ. ಬಂದ್ ಮಸ್ಕ ಅಂತ ರೋಡ್ ಸೈಡಲ್ಲಿ ಟೆಂಟ್ ಹಾಕೊಂಡು ಬಂದ್ ಮಸ್ಕ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟವ್ರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಿಮಗೂ ಗೊತ್ತಿರುತ್ತೆ ಒಂದು 2-3 ಬಿಸ್ನೆಸ್ಸು ಯಾರು ನಿಮ್ಮ ಸುತ್ತಮುತ್ತ ಇರೋರು ಬೆಳೆದಿರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ದುಡ್ಡು ಮಾಡ್ತಾ ಇರ್ತಾರೆ. ಆದರೆ ದಯವಿಟ್ಟು 10 ರಿಂದ 15,000ಕ್ಕೆ ಮಾತ್ರ ಬೆಂಗಳೂರಲ್ಲಿ ಕೆಲಸ ಮಾಡಬೇಡಿ. ರಿಕ್ವೆಸ್ಟ್ ಎಲ್ಲರ ಹತ್ರನೂ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹೋಗಿ ಕಡಿಮೆ ಬಂಡವಾಳ, ನೀವು ಕೂಡಿಕ್ಕಿರೋ ದುಡ್ಡಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯೋಚನೆ ಮಾಡಿ, ನಿಮಗೆ ನೀವೇ ಬಾಸ್ ಆಗ್ಬೋದು. ಯಾರೋ ಇನ್ನೊಬ್ರು ಹೇಳಿದ್ನ ಬೈಸ್ಕೊಂಡೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಒಂದು 2-3 ವರ್ಷ ಕಷ್ಟಪಡಿ, ಬಿಸ್ನೆಸ್ ಕ್ಲಿಕ್ ಆಗೋವರೆಗೂ, ಆ ಬಿಸ್ನೆಸ್ಸಲ್ಲಿ ನೀವು ಕಚ್ಕೊಳ್ಳೋರ್ಗೂ ಕೆಲಸ ಮಾಡಿ, ಕಷ್ಟಪಡಿ. ಒಂದ್ಸಲ ಸಕ್ಸಸ್ ಆಯಿತು, ನೀವು ಆ ಬಿಸ್ನೆಸ್ಸಲ್ಲಿ ದುಡ್ಡು ನೋಡಿದ್ರಿ ಅಂತಂದರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ನೀವೇ ಇನ್ನೊಬ್ರು ಕೆಲಸ ಕೊಟ್ಕೊಂಡು ಹಂಗೆ ಬೆಳೀತಾ ಹೋಗ್ತೀರಾ ಹಂತವಾಗಿ. ಏನೋ ನಾನೊಂದು ನಿಮಗೆ ಫ್ರೆಂಡ್ ಆಗಿ, ಸ್ನೇಹಿತರೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ ನಿಮಗೆ ಅಂತ ನಾನು ಹೇಳ್ತಿರೋದಷ್ಟೇ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೆಲಸ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ ಯಾರ ಕೆಳಗಡೆನೂ. ಸ್ವಂತವಾಗಿ ನಿಮಗೆ ನೀವೇ ಬೆಳೆಯೋದಕ್ಕೆ ಟ್ರೈ ಮಾಡಿ. ಒಂದು 2-3 ವರ್ಷ ಕಷ್ಟಪಡಿ. ಮತ್ತು ಈ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ಏನಾದರೂ ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಏನಾದರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ನನಗೆ ಕೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಅದಕ್ಕೆ ಆಹಾರ ನಿರ್ವಹಣೆ ಹೆಂಗೆ, ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಹೆಂಗೆ ಮೆಡಿಸಿನ್ ಚಿಕಿತ್ಸೆ ಕೊಡಬೇಕು ಅಂತ ಸಂಪೂರ್ಣ ಮಾಹಿತಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ರೈತ ಮಾಧ್ಯಮ ಚಾನೆಲ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.